ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಅಂತೂ ಸೂಪರಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಭಾವಿಸಿದ್ದೀನಿ. ಸೊ ಇವಾಗ ಎಲ್ಲ ಕಡೆ ಏನು ಸೀಸನ್ನು ನೋಡಿ, ಏನು ಕಾಣ್ತಾ ಇದೆ? ಮಾವಿನಕಾಯಿ. ಇದು ನಮ್ಮ ಮರದ ಮಾವಿನಕಾಯಿ ತುಂಬ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಸೊ ಇದರಲ್ಲಿ ಮಾಮೂಲಿ ಜಜ್ಜಿ ಮಾಡಿ ತಿನ್ನೋದು ಕಾಮನ್ನು. ಎಲ್ಲರ ಮನೆಗೂ ಚಿತ್ರಾನ್ನ ಮಾಡ್ತಾರೆ ಮಾವಿನಕಾಯಿ. ಸೊ ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡೋದನ್ನ ಇಷ್ಟು ದೊಡ್ಡ ಮಾವಿನಕಾಯಲ್ಲಿ ಅಂತ ಶೇರ್ ಮಾಡೋಣ ಅನ್ನಿಸ್ತು. ಸೊ ಮಾಡ್ತಾಯಿದ್ದೀನಿ. ಫಸ್ಟ್ ಮಾವಿನಕಾಯಿನ ತೊಳ್ಕೊಂಡು ಕ್ಲೀನಾಗಿ ನಾವು ತುರಿದಿಟ್ಕೋಬೇಕು. ಇಟ್ಕೊಂಡು ಒಂದು ಕಡೆ ನಾವು ಅದನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ತುರಿದು ಸೈಡ್ ಇಟ್ಕೋಬೇಕು. ಯಾಕೆಂದರೆ ಕಮ್ಮಿ ಬೇಕಂದರೆ ಒಂದಿಬ್ಬರು ಇದ್ದರೆ ಕಮ್ಮಿ ಬೇಕು, ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ನೀವು ತುರಿದಿಟ್ಕೊಂಡು ಚೆನ್ನಾಗಿರುತ್ತೆ. ಮಾವಿನಕಾಯಿ ಚಿತ್ರಾನ್ನ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಫ್ರೆಂಡ್ಸ್. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ನಾನು ಸಿಂಪಲ್ಲಾಗಿ ತೋರಿಸಿದ್ದೀನಿ, ಓಕೆನಾ. ಆಮೇಲೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ನಮಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೋಬೇಕು. ಯಾಕಂದರೆ ಇದು ಮಾವಿನಕಾಯಿ ಎಣ್ಣೆಯಲ್ಲಿ ಫುಲ್ಲು ಸ್ವಲ್ಪ ಡ್ರೈ ಆಗಬೇಕು. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಎಣ್ಣೆ ಹಾಕಿದ್ಮೇಲೆ ನಾನಿಲ್ಲಿ ಫಸ್ಟು ಕಡಲೆ ಬೀಜನ ಹುರ್ಕೊಂಡು ತೆಗ್ದಿಟ್ಕೋತೀನಿ. ಯಾಕೆ ಅಂದರೆ ನಾವು ಒಂದೇ ಸತಿ ಕಡಲೆ ಬೀಜ ಅದರಲ್ಲಿ ಹಾಕಿ ಫ್ರೈ ಮಾಡಿದ್ರೆ ಲಾಸ್ಟಲ್ಲಿ ಅನ್ನ ತಿನ್ನುವಾಗ ಅದು ಮೆತ್ತಗಾಗಿ ಹೋಗುತ್ತೆ. ಅದಕ್ಕೋಸ್ಕರ ನಾವು ಫಸ್ಟ್ ಈ ರೀತಿ ನಾವು ಸೈಡಲ್ಲಿ ಎತ್ತಿಟ್ಕೊಂಡ್ರೆ ತುಂಬ ಸೂಪರಾಗಿರುತ್ತೆ. ಎತ್ತಾದಮೇಲೆ ಕಡಲೆ ಬೀಜ ತೆಗ್ದಾದ್ಮೇಲೆ ಅದರೊಟ್ಟಿಗೆ ಸಾಸಿವೆ, ಉದ್ದಿನಬೇಳೆ ಮತ್ತು ಕರಿಬೇವು, ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಫಸ್ಟು ಎಣ್ಣೆಯಲ್ಲಿ ಹಾಕಿದ್ರೆ ಖಾರ ಬಿಟ್ಕೊಳ್ತದೆ, ತುಂಬ ಸೂಪರ್ ಚೆನ್ನಾಗಿರುತ್ತೆ. ಮತ್ತು ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು. ಚೆನ್ನಾಗಿ ಬಾಡಿಸಾದ್ಮೇಲೆ ನಾವು ಜಾಸ್ತಿ ಕಲರ್ ಚೇಂಜ್ ಆಗೋದೇನು ಬೇಡ, ಯಾಕಂದರೆ ಅದರಲ್ಲಿ ಮಾವಿನಕಾಯಿ ಬೇಯಬೇಕಲ್ವ. ಮಾವಿನಕಾಯಿ ನಾವು ತುರಿದಿಟ್ಟಿದ್ದೀವಲ್ಲ ಮಾವಿನಕಾಯಿ, ಅದು ಬೇಯಬೇಕು. 1 ಸೆಕೆಂಡ್ ಇಲ್ಲ ಲೈಟ್ ಬ್ರೌನು ಬೇಡ ಫ್ರೆಂಡ್ಸ್. ನೋಡಿ ಇಷ್ಟಾದರೆ ಸಾಕು. ಇಷ್ಟಾದಮೇಲೆ ನಾವು ಏನೀಗ ತುರಿದಿಟ್ಟಿರ್ತೀವಲ್ಲ ಮಾವಿನಕಾಯಿ, ತುರಿದಿಟ್ಟಿರೋ ಮಾವಿನಕಾಯಿನ ಹಾಕಿ ಒಂದು 5 ನಿಮಿಷ ಅದಕ್ಕೆ ಹೇಳಿದ್ದು ಸ್ವಲ್ಪ ನಾವು ಎಣ್ಣೆನ ಜಾಸ್ತಿ ಹಾಕ್ಕೋಬೇಕಂತ. ಎಣ್ಣೆ ಜಾಸ್ತಿ ಹಾಕಿದ್ರೆ ಅದು ಸುತ್ತ ಬಿಟ್ಕೊಳ್ತದೆ, ತುಂಬ ಚೆನ್ನಾಗಿರುತ್ತೆ. ಮಾವಿನಕಾಯಿನ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಒಂದು 5 ನಿಮಿಷ ಕಲಸಿ ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟಲ್ಲಿ ನಾವೇನು ಕಡಲೆ ಬೀಜ ಹುರಿದು ಫ್ರೈ ಮಾಡಿ ಎತ್ತಿಟ್ಟಿರ್ತೀವಲ್ಲ ಫ್ರೆಂಡ್ಸ್, ಅದನ್ನು ಈ ಟೈಮಲ್ಲಿ ಹಾಕಿದ್ರೆ ಅದು ಕ್ರಿಸ್ಪಿನೆಸ್ ಹಾಗೇ ಇರುತ್ತೆ. ಅನ್ನ ತಿನ್ನೋವಾಗೂ ನಮಗೆ ಕ್ರಿಸ್ಪಿಯಾಗಿರುತ್ತೆ. ಹಾಗೇ ಇರುತ್ತೆ. ಅದು ತುಂಬಾ ಚೆನ್ನಾಗಿರುತ್ತೆ. ಅದು ಕರ್ಮ ಅಂತ ಇದ್ದರೆ ನಾವು ಫಸ್ಟೇ ಹಾಕಿದ್ರೆ ಅದು ಮೆತ್ತಗಾಗುತ್ತೆ, ತುಂಬ ಚೆನ್ನಾಗಿರಲ್ಲ. ಸೊ ಇಷ್ಟಾದಮೇಲೆ ನಾವು ರೆಡಿ ಇರೋ ಬಿಸಿ ಅನ್ನಕ್ಕೆ ಹಬೆಗೆ ಕ್ಯಾಮ್ರಾ ಮುಚ್ಕೋತಾ ಇದೆ. ಬಿಸಿ ಅನ್ನಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಮಾವಿನಕಾಯಿ ಗೊಜ್ಜು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಡಿಲಿಷಿಯಸ್ ಆಗಿರೋ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ. ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೋಬೋದು.